ಹುಬ್ಬಳ್ಳಿ ರಾಮಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಇವತ್ತು ಪ್ರತಿಭಟನೆ ಮುಂದುವರಿಸಲಾಗಿದೆ. ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆ ಎದುರು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿ ಸುನಿಲ್ ಕುಮಾರ್ ಏಕಾಂಗಿ ಹೋರಾಟವನ್ನು ನಡೆಸಿದ್ದು ಠಾಣೆ ಮುಂದೆ ಧರಣಿ ಕುಳಿತಿದ್ದಾರೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಪೊಲೀಸ್ ಠಾಣೆ ಎದುರು ಮಾಜಿ ಸಚಿವ ಸಿಟಿ ರವಿ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ನಡೆಸಲಿದ್ದಾರೆ. ಧರಣಿ ನಡೆಸುವ ವೇಳೆ ಮಾತನಾಡಿದ ಸುನಿಲ್ ಕುಮಾರ್, ಇದು ರಾಮ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ರು. ರಾಜ್ಯ ಸರ್ಕಾರ ರಾಮ ಭಕ್ತರನ್ನ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ, ಆದ್ರೆ ಹಾಗಾಗುವುದಕ್ಕೆ ಬಿಡಲ್ಲ ಅಂತ ಘೋಷಣೆ ಕೂಗಿದ್ರು. ಈ ವೇಳೆ ಸ್ಥಳಕ್ಕೆ ಎಂಟ್ರಿ ಕೊಟ್ಟ ಪೊಲೀಸರು ಸುನಿಲ್ ಕುಮಾರ್ ಸೇರಿದಂತೆ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡರು. ಮೈಸೂರು ಜಿಲ್ಲೆ ನಂಜನಗೂಡು ಶ್ರೀಕಂಠೇಶ್ವರ ಉತ್ಸವ ಮೂರ್ತಿ ಮೇಲೆ ನೀರು ಎರಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಘಟನೆ ಖಂಡಿಸಿ ನಂಜನಗೂಡು ಬಂದ್ಗೆ ಕರೆ ನೀಡಲಾಗಿದೆ. ಆದರೆ ಭಕ್ತ ಮಂಡಳಿ ಬಂದ್ಗೆ ಕರೆ ನೀಡಿದ್ದು ಮತ್ತೊಂದು ಕಡೆ ಶಾಂತಿ ಸಭೆ ನಡೆಸಿ ಬಂದ್ ಮಾಡದಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಆದರೆ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡುವಂತೆ ಎಲ್ಲರಿಗೂ ಭಕ್ತರು ಮನವಿಯನ್ನ ಮಾಡಲಾಗಿದೆ. ಎಲ್ಲಾ ಭಕ್ತರಿಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ಗೊಂದಲ ಉಂಟಾಗಿದೆ. ಇಂದು ನಂಜನಗೂಡು ಬಂದ್ ವಿಚಾರದಲ್ಲಿ ಗೊಂದಲ ಮೂಡಿರುವ ಕಾರಣ ಬಂದ್ಗೆ ಬೆಂಬಲ ಇಲ್ಲ ಅಂತ ಆಡಳಿತ ಮಂಡಳಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಆದರೆ ಇದು ನಕಲಿ ಅಂತ ಆರೋಪಿಸಲಾಗಿದೆ. ಸಾಮಾನ್ಯವಾಗಿ ದೇವಸ್ಥಾನದ ಲೆಟರ್ ಹೆಡ್ನಲ್ಲಿ ಪ್ರಕಟಣೆ ಹೊರಡಿಸಲಾಗುತ್ತೆ. ಈ ಬಾರಿ ಸಾಮಾನ್ಯ ಲೆಟರ್ನಲ್ಲಿ ಮಾಧ್ಯಮ ಪ್ರಕಟಣೆ ಹೊರಡಿಸಲಾಗಿದೆ. ಹೀಗಾಗಿ ಆಡಳಿತ ಮಂಡಳಿ ಹೆಸರಿನಲ್ಲಿರುವ ಪತ್ರ ನಕಲಿ ಅಂತ ಆರೋಪ ಮಾಡಲಾಗಿದೆ. ನಂಜನಗೂಡು ಬಂದ್ಗೆ ಅನುಮತಿ ನೀಡಿಲ್ಲ ಅಂತ ಟಿವಿ9ಗೆ ನಂಜನಗೂಡು ತಹಶೀಲ್ದಾರ್ ಶಿವಪ್ರಸಾದ್ ಹೇಳಿದ್ದಾರೆ. ಬಂದ್ ಮಾಡ್ತಾ ಇರೋ ಬಗ್ಗೆ ಯಾವುದೇ ಮನವಿ ನಮಗೆ ಬಂದಿಲ್ಲ. ಬಂದ್ ಮಾಡಲು ನಾವು ಯಾರಿಗೂ ಅನುಮತಿ ಕೊಟ್ಟಿಲ್ಲ. ನಂಜನಗೂಡಿನಲ್ಲಿ ಎಂದಿನಂತೆ ಸಾರಿಗೆ ಬಸ್ ಸಂಚಾರ ಇರುತ್ತೆ. ಬಲವಂತವಾಗಿ ಬಂದ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಕಾನೂನು ರೀತಿ ಕ್ರಮ ಆಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಮತ್ತೆ ಕೇಸರಿ ಪಡೆ ಅಲರ್ಟ್ ಆಗಿದ್ದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕ್ಷೇತ್ರದಲ್ಲಿ ಸೀಕ್ರೆಟ್ ಆಪರೇಷನ್ಗೆ ಕೈ ಹಾಕಿದ್ರ ಅನ್ನುವಂತ ಚರ್ಚೆ ಶುರುವಾಗಿದೆ. ಟಿಕೆಟ್ ಸಿಗದೆ ಬಿಜೆಪಿ ತೊರೆದು ದೊಡ್ಡ ಹೊಡೆತ ನೀಡಿದ್ದ ಕೆಲವರ ಮನವೊಲಿಕೆಗೆ ಬಿಜೆಪಿ ಮುಂದಾಗಿದೆ ಎನ್ನಲಾಗಿದೆ. 4-5 ದಿನಗಳ ಹಿಂದೆ ಸದ್ದಿಲ್ಲದ ಕಲಬುರಗಿಗೆ ಬಂದು ಹೋದ ಸಿಟಿ ರವಿ ನಿತಿನ್ ಗುತ್ತೇದಾರ್ ಮನೆಗೆ ಭೇಟಿ ನೀಡಿದ್ದಾರೆ. ಲೋಕಸಭೆ ಚುನಾವಣೆಗೆ ತಯಾರಿ ಆರಂಭಿಸಿದ ಕಾಂಗ್ರೆಸ್ ಪಕ್ಷ ಇಂದು ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿರುವ ಎಐಸಿಸಿ ಕಚೇರಿಯಲ್ಲಿ ಸಭೆ ನಡೆಸಲಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ನಡೆಯುವ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಭಾಗಿಯಾಗಲಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆ, ಸಮಾವೇಶ, ಪ್ರಚಾರ ತಂತ್ರಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಇನ್ನು ನಿನ್ನೆಯೇ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ತಲುಪಿದ್ದಾರೆ. ಜನವರಿ 14ರಂದು ರಾಹುಲ್ ನೇತೃತ್ವದಲ್ಲಿ ಭಾರತ ನ್ಯಾಯ ಯಾತ್ರೆ ಹಿನ್ನೆಲೆ ಇಂದು ಭಾರತ ನ್ಯಾಯ ಯಾತ್ರೆ ಹೆಸರಿನ ಲೋಗೋ ಬಿಡುಗಡೆಯಾಗಲಿದೆ. 14 ರಾಜ್ಯಗಳ 85 ಜಿಲ್ಲೆಗಳಲ್ಲಿ ಭಾರತ ನ್ಯಾಯ ಯಾತ್ರೆ ಹೆಸರಿನಲ್ಲಿ ರಾಹುಲ್ ಗಾಂಧಿ ಬಸ್ ಯಾತ್ರೆ ನಡೆಸಲಿದ್ದಾರೆ. ಜನವರಿ 14ರಂದು ಮಣಿಪುರದಲ್ಲಿ ಬಸ್ ಯಾತ್ರೆಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಚಾಲನೆ ನೀಡಲಿದ್ದು, ಮಹಾರಾಷ್ಟ್ರದ ಮುಂಬೈನಲ್ಲಿ ಮುಕ್ತಾಯಗೊಳ್ಳುತ್ತೆ. ದೆಹಲಿಯಲ್ಲಿಂದು ಕಾಂಗ್ರೆಸ್ ಪಕ್ಷಕ್ಕೆ ವೈಎಸ್ಆರ್ಟಿಪಿ ವಿಲೀನವಾಗಲಿದೆ. ಬೆಳಗ್ಗೆ 10:30ಕ್ಕೆ ದೆಹಲಿಯ ಕಾಂಗ್ರೆಸ್ ಕೇಂದ್ರ ಕಚೇರಿಯಲ್ಲಿ ಪಕ್ಷ ವಿಲೀನ ಪ್ರಕ್ರಿಯೆ ನಡೆಯಲಿದ್ದು, ಹಿರಿಯ ನಾಯಕರ ಸಮ್ಮುಖದಲ್ಲಿ ಶರ್ಮಿಳಾ ಕಾಂಗ್ರೆಸ್ಗೆ ಸೇರಲಿದ್ದಾರೆ. ತೆಲಂಗಾಣದಲ್ಲಿ ವೈಎಸ್ಆರ್ಟಿಸಿ ಸ್ಥಾಪಿಸಿದ್ದ ವೈಎಸ್ ಶರ್ಮಿಳಾ ಕೆಸಿಆರ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸಿದ್ರು. ತೆಲಂಗಾಣ ಸರ್ಕಾರದಲ್ಲಿ ಅವರಿಗೆ ಉನ್ನತ ಸ್ಥಾನ ನೀಡುವ ಸಾಧ್ಯತೆ ಇದೆ. ದೆಹಲಿಯ ಅಬಕಾರಿ ನೀತಿ ಪರಿಷ್ಕರಣೆ ಅವ್ಯವಹಾರ ವಿಚಾರವಾಗಿ ಅರವಿಂದ್ ಕೇಜ್ರಿವಾಲ್ ಇಡಿಯ ಮುಂದಿನ ಟಾರ್ಗೆಟ್ ಆಗಿದ್ದಾರಂತೆ. ಈ ಬಗ್ಗೆ ಆಪ್ ಸಚಿವರು ಗಂಭೀರ ಆರೋಪ ಮಾಡಿದ್ದು, ಗುರುವಾರ ಅರವಿಂದ್ ಕೇಜ್ರಿವಾಲ್ ಮನೆ ಮೇಲೆ ಇಡಿ ದಾಳಿ ಮಾಡಲಿದೆ. ಬಳಿಕ ಕೇಜ್ರಿವಾಲ್ ಅನ್ನು ಬಂಧಿಸುವ ಸಾಧ್ಯತೆ ಇದೆ. 2024ರ ಜನವರಿ 3ರಂದು 3ನೇ ಬಾರಿಗೆ ಸಮನ್ಸ್ ಜಾರಿ ಮಾಡಿರುವಂತಹ ಇಡಿ ಕೇಜ್ರಿವಾಲ್ರನ್ನ ಬಂಧಿಸಲಿದೆ ಅಂತ ಆರೋಪಿಸಲಾಗಿದೆ. ಮಾಲ್ ಆಫ್ ಏಷ್ಯಾ ಹಾಗೂ ಬೆಂಗಳೂರು ಪೊಲೀಸರ ನಡುವೆ ಜಟಾಪಟಿ ವಿಚಾರಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮಾಲ್ಗೆ ಬರ್ತಾ ಇದ್ದ ಗ್ರಾಹಕರು ರಸ್ತೆಯಲ್ಲಿ ಬೈಕ್ ನಿಲ್ಲಿಸ್ತಾ ಇದ್ದ ಕಾರಣ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತು. ಎಷ್ಟೇ ಬಾರಿ ಎಚ್ಚರಿಸಿದ್ರು ಮಾಲ್ನಲ್ಲಿ ಪಾರ್ಕಿಂಗ್ ಶುಲ್ಕ ಜಾಸ್ತಿ ಅಂತ ಆರೋಪಿಸಿ ಸರ್ವಿಸ್ ರಸ್ತೆಯಲ್ಲಿ ಸಾವಿರಾರು ಬೈಕ್ ನಿಲ್ಲಿಸ್ತಾ ಇದ್ರಂತೆ. ಹೀಗಾಗಿ ಅನಿವಾರ್ಯವಾಗಿ ಪೊಲೀಸರು ಸೆಕ್ಷನ್ 144 ಜಾರಿ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಮಾಲ್ನ ಬೇಸ್ಮೆಂಟ್ನಲ್ಲಿ 230 ಕಾರುಗಳು, 800 ಬೈಕ್ಗಳು ನಿಲ್ಲಿಸುವಷ್ಟು ಪಾರ್ಕಿಂಗ್ ಸ್ಥಳಾವಕಾಶ ಇದೆ. ಆದರೆ ಕಾರಿಗೆ ಗಂಟೆಗೆ 150, ಬೈಕ್ಗೆ ಗಂಟೆಗೆ ₹100 ಚಾರ್ಜ್ ಮಾಡ್ತಾ ಇರೋ ಕಾರಣ ಇದು ದುಬಾರಿ ಅಂತ ಸವಾರರು ಮಾಲ್ ಹೊರಗೆ ಬೈಕ್ ಅನ್ನು ನಿಲ್ಲಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಕೆಲಸ ಮಾಡೋ ಸುಮಾರು 300 ಸಿಬ್ಬಂದಿ ರಸ್ತೆಯಲ್ಲೇ ಬೈಕ್ ಪಾರ್ಕ್ ಮಾಡ್ತಾ ಇದ್ರು.
ಎರಡು ಬದಿಯಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದಿದ್ರಿಂದ ಆಂಬ್ಯುಲೆನ್ಸ್ಗಳ ಓಡಾಟಕ್ಕೆ ಕೂಡ ತೊಂದರೆ ಆಗ್ತಾ ಇತ್ತು ಎನ್ನಲಾಗಿದೆ. ಸಂಚಾರ ದಟ್ಟಣೆಯಿಂದ ಫ್ಲೈಟ್ ಮಿಸ್ ಮಾಡಿಕೊಂಡವರಿಂದಲೂ ದೂರು ಬಂದಿತ್ತು. ಈ ನಡುವೆ ಈಗ ಮತ್ತೆ ಮಲ್ಟಿಪ್ಲೆಕ್ಸ್ಗೆ ಅನುಮತಿಯನ್ನ ಕೋರಿ ಪೊಲೀಸರಿಗೆ ಮನವಿಯನ್ನ ಮಾಡಲಾಗಿತ್ತು. ಹೀಗಾಗಿ ಮೊದಲು ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಮಾಡಿ ಬಳಿಕ ಅನುಮತಿ ಅಂತ ಪೊಲೀಸರು ಸೆಕ್ಷನ್ 144 ಜಾರಿ ಮಾಡಿದ್ರು. ಇದೇ ಈಗ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿದೆ. ಮತ್ತೊಂದು ಮದುವೆಗಾಗಿ ವಿಚ್ಛೇದನ ಪಡೆಯಲು ಪತ್ನಿ ಜೊತೆಗಿನ ಖಾಸಗಿ ಕ್ಷಣಗಳನ್ನು ರೆಕಾರ್ಡ್ ಮಾಡಿ ಪತಿಯೇ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಬೆಳಗಾವಿ ನಗರದ ನಿವಾಸಿ ಕಿರಣ್ ಪಾಟೀಲ್ ಎಂಬಾತ ವಿಚ್ಛೇದನ ನೀಡು, ಇಲ್ಲವಾದರೆ ಅಶ್ಲೀಲ ವಿಡಿಯೋ ಫೋಟೋ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದಾನೆ. ಸೈಬರ್ ಠಾಣೆ ಪೊಲೀಸರು ಬಂಧಿಸಲು ಮುಂದಾದಾಗ ಆತ್ಮಹತ್ಯೆಗೆ ಯತ್ನಿಸಿದ್ದು ರಕ್ಷಣೆ ಮಾಡಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಉದ್ಯೋಗ ಕಾಯಂಗೆ ಆಗ್ರಹಿಸಿ ಅತಿಥಿ ಉಪನ್ಯಾಸಕರ ಪಾದಯಾತ್ರೆ ಮುಂದುವರಿಯಲಿದೆ. ಬೆಳಗ್ಗೆ ನೆಲಮಂಗಲದಿಂದ ಸಾಗುವ ಪಾದಯಾತ್ರೆಯಲ್ಲಿ 4,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಭಾಗಿಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಪಟ್ಟಣದಲ್ಲಿ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಲಾಗಿದೆ. ಇಂದು ಸಂಜೆ ವೇಳೆಗೆ ಪಾದಯಾತ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪುತ್ತೆ. ಹೊಸ ವರ್ಷದ ಪಾರ್ಟಿ ಟಿಕೆಟ್ಗೆ ಪ್ರತಿಷ್ಠಿತ ಸ್ಟಾರ್ ಹೋಟೆಲ್ ಜೆಡಬ್ಲ್ಯೂ ಮ್ಯಾರಿಯಟ್ ಹೆಸರಿನಲ್ಲಿ ವಂಚನೆ ಮಾಡಲಾಗಿದೆ. ಪಾರ್ಟಿ ಟಿಕೆಟ್ಗಾಗಿ ಹೇಮಾ ಮಾಲಿನಿ ಎಂಬ ಮಹಿಳೆ ಸಂಪರ್ಕ ಮಾಡಿದ್ದ ವೇಳೆ ಸುರೇಂದರ್ ಕುಮಾರ್ ಎಂಬಾತ 19,500 ರೂಪಾಯಿ ಹಣ ಪಡೆದಿದ್ದಾನೆ. ಗೂಗಲ್ ಪೇ ಮೂಲಕ ಹಣ ಪಡೆದು ಹೋಟೆಲ್ಗೆ ಹೋಗಿ ಮ್ಯಾನೇಜರ್ ಹತ್ರ ಟಿಕೆಟ್ ಪಡೆಯಲು ಹೇಳಿದ್ದಾನೆ. ಆದರೆ ಹೋಟೆಲ್ಗೆ ಹೋದಾಗ ವಂಚನೆಗೊಳಗಾಗಿದ್ದು ಗೊತ್ತಾಗಿದೆ. ಮೋದಿ ಪೋಸ್ಟರ್ ಹಿಡಿಯಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯೊಬ್ಬರು ಹಿಂದೇಟು ಹಾಕಿದ್ದಾರೆ. ಕೊಪ್ಪಳ ಜಿಲ್ಲೆ ಕೊಕನೂರು ತಾಲೂಕಿನ ಕುದುರೆಮೋತಿಯಲ್ಲಿ ಘಟನೆ ನಡೆದಿದೆ. ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದ ಬಗ್ಗೆ ಎಲ್ಲಾ ಮಾಹಿತಿ ನೀಡುತ್ತಾ ಇದ್ದ ವೇಳೆ ಎಡವಟ್ಟು ನಡೆದಿದೆ. ಪ್ರಧಾನಿ ಪೋಸ್ಟರ್ ಎಲ್ಲರೂ ಹಿಡಿದಿದ್ರು, ಫರೀದಾ ಮುಂಡಾಟ ನಡೆಸಿ ಪೋಸ್ಟರ್ ಹಿಡಿಯಲ್ಲ ಅಂತ ಹೇಳಿರುವ ವಿಡಿಯೋ ವೈರಲ್ ಆಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಸೇರಿದಂತೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ದಟ್ಟ ಮಂಜು ಆವರಿಸಿದೆ. ಉತ್ತರ ಪ್ರದೇಶ, ಚಂಡೀಗಢ, ರಾಜಸ್ಥಾನ್, ಬಿಹಾರ್, ಮಧ್ಯಪ್ರದೇಶ, ತ್ರಿಪುರಾ ರಾಜ್ಯಗಳಲ್ಲಿ ಮೈ ಕೊರೆಯುವ ಚಳಿ ಇದೆ. ಪಕ್ಕದಲ್ಲಿರುವ ವ್ಯಕ್ತಿಗಳು ಕಾಣಿಸದಷ್ಟು ದಟ್ಟ ಮಂಜು ಆವರಿಸಿದೆ. ಪರಿಣಾಮ ರೈಲು ಸಂಚಾರ ಹಾಗೂ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ಆಫ್ರಿಕಾದಲ್ಲಿ ನಡೆದ ದಕ್ಷಿಣ ಆಫ್ರಿಕಾ ವರ್ಸಸ್ ಭಾರತ ತಂಡದ ಎರಡನೇ ಹಾಗೂ ಕೊನೆ ಟೆಸ್ಟ್ ಪಂದ್ಯದಲ್ಲಿ ಭಾರತದ 6 ಆಟಗಾರರು ಒಂದೇ ಒಂದು ರನ್ ಗಳಿಸದೆ ಔಟ್ ಆಗಿದ್ದಾರೆ. ಜೈಸ್ವಾಲ್, ಜಡೇಜಾ, ಬೂಮ್ರಾ ಸೇರಿ 6 ಜನ 1 ರನ್ ಗಳಿಸದೆ ಔಟ್ ಆಗಿದ್ದಾರೆ. ಈ ರೀತಿಯಾಗಿರೋದು ಕ್ರಿಕೆಟ್ ಇತಿಹಾಸದಲ್ಲೇ ಮೊದಲು. ದಕ್ಷಿಣ ಆಫ್ರಿಕಾ ವರ್ಸಸ್ ಭಾರತ ತಂಡದ ಎರಡನೇ ಹಾಗೂ ಕೊನೆ ಟೆಸ್ಟ್ ಪಂದ್ಯದಲ್ಲಿ ಆಫ್ರಿಕಾ ಆಟಗಾರರು 2 ಇನ್ನಿಂಗ್ಸ್ ಹಾಗೂ ಭಾರತ 1 ಇನ್ನಿಂಗ್ಸ್ ಅನ್ನು ಆಡಿದೆ. ಈ ಮೊದಲ ದಿನದ ಎರಡೂ ತಂಡದ ಇನ್ನಿಂಗ್ಸ್ಗಳಲ್ಲಿ ಒಟ್ಟು 75 ಓವರ್ ಮಾಡಲಾಗಿದ್ದು 270 ರನ್ ದಾಖಲಾಗಿದೆ. 23 ವಿಕೆಟ್ಗಳು ಬಿದ್ದಿವೆ. ದಕ್ಷಿಣ ಆಫ್ರಿಕಾ ವರ್ಸಸ್ ಭಾರತ ತಂಡದ ಎರಡನೇ ಟೆಸ್ಟ್ನ ಮೊದಲ ದಿನ ಎರಡೂ ತಂಡಗಳಿಂದ ಬರೋಬ್ಬರಿ 27 ಜನ ಬ್ಯಾಟಿಂಗ್ ಆಡಿದ್ದಾರೆ. ಈ ಪೈಕಿ 46 ರನ್ ಸಿಡಿಸಿದ ಕೊಹ್ಲಿ ಅತಿ ಹೆಚ್ಚು ರನ್ ಸಿಡಿಸಿದ ಆಟಗಾರ ಅನ್ನೋ ಖ್ಯಾತಿಯನ್ನ ಗಳಿಸಿದ್ದಾರೆ. ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಚಿತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ರಾತ್ರಿ ದರ್ಶನ್ ಜೊತೆ ಸಿನಿಮಾ ವೀಕ್ಷಿಸಿದ ಕಲಾವಿದರು ಖಾಸಗಿ ಹೋಟೆಲ್ನಲ್ಲಿ ದರ್ಶನ್ ಜೊತೆ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದರು.